ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಪಡಿಬೇಕಾದ ರಾಜ್ಯದ ರಾಜ್ಯಪಾಲರು ರಾತ್ರೋರಾತ್ರಿ ರಾಜಭವನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಈಗ ಎಲ್ಲಿಗೆ ಹೋದ್ರು? ರಾತ್ರೋರಾತ್ರಿ ಅವರು ಹಾರಿದ್ದು ಎಲ್ಲಿಗೆ? ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ವಾ? ಹಾಗಾದ್ರೆ ರಾಜೀನಾಮೆ ಕೊಡೋದಾದ್ರೆ ಯಾರಿಗೆ ಕೊಡ್ತಾರೆ? ರಾಜ್ಯಪಾಲರು ಇಲ್ದಿದ್ರೆ ಬೇರೆ ಯಾರಿಗೆ ಕೊಡಬಹುದು? ಹಾಗೆ ರಾಜ್ಯಪಾಲರು ಇಲ್ದಿದ್ದಾಗ ರಾಜೀನಾಮೆ ಅಂಗೀಕಾರ ಆಗುತ್ತಾ? ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಬಿಗ್ ಡ್ರಾಮಾ ನಡಿಬೇಕಿತ್ತು. ಇಡೀ ದೇಶದ ಕಣ್ಣು ಬೆಂಗಳೂರಿನ ರಾಜಭವನದ ಮೇಲಿತ್ತು. ಯಾಕಂದ್ರೆ ಮೂಲಗಳ ಪ್ರಕಾರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿತ್ತು. ಆದ್ರೆ ಸರಿಯಾಗಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಯಾರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಪತ್ರ ಕೊಡಬೇಕಿತ್ತೋ ಆ ರಾಜ್ಯಪಾಲರೇ ಈಗ ರಾಜ್ಯದಲ್ಲಿ ಇಲ್ಲ. ಹೌದು, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನಿನ್ನೆ ರಾತ್ರೋರಾತ್ರಿ ರಾಜಭವನ ಬಿಟ್ಟು ಹೋಗಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಈಗ ಎಲ್ಲಿದ್ದಾರೆ? ಅಷ್ಟೊಂದು ಅರ್ಜೆಂಟಾಗಿ ಅವರು ಹೋಗಿದ್ದೆಲ್ಲಿಗೆ? ಈಗ ಸಿಎಂ ರಾಜೀನಾಮೆ ಕತೆ ಏನಾಗುತ್ತೆ? ರಾಜ್ಯಪಾಲರು ಇಲ್ದಿದ್ದಾಗ ರಾಜೀನಾಮೆ ಯಾರಿಗೆ ಕೊಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಪ್ರಶ್ನೆ, ರಾಜ್ಯಪಾಲರು ರಾತ್ರೋರಾತ್ರಿ ಹೋಗಿದ್ದೆಲ್ಲಿಗೆ? ಸಿಎಂ ರಾಜೀನಾಮೆ ನೀಡುವ ಸೂಚನೆ ಸಿಗುತ್ತಿದ್ದಂತೆ ರಾಜ್ಯಪಾಲರು ಅನಿವಾರ್ಯ ಕಾರಣಗಳಿಂದ ಅಥವಾ ಎಮರ್ಜೆನ್ಸಿ ಅಂತ ಹೇಳಿ ದಿಢೀರ್ ಬೇರೆ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇದು ರಾಜಕೀಯವಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ತಂತ್ರನ ಅಥವಾ ನಿಜವಾಗಿಯೂ ತುರ್ತು ಕೆಲಸವಿತ್ತ ಅನ್ನೋದು ಈಗ ದೊಡ್ಡ ಚರ್ಚೆ ಆಗ್ತಿದೆ. ಈಗ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆ, ರಾಜ್ಯಪಾಲರು ಇಲ್ಲದಿದ್ದ ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಯಾರಿಗೆ? ನೋಡಿ, ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಒಂದ್ ವೇಳೆ ರಾಜ್ಯಪಾಲರು ಲಭ್ಯವಿಲ್ಲದಿದ್ರೆ ಆ ರಾಜ್ಯದ ಹೆಚ್ಚುವರಿ ಉಸ್ತುವಾರಿ ಹೊಂದಿರುವ ಪಕ್ಕದ ರಾಜ್ಯದ ರಾಜ್ಯಪಾಲರಿಗೆ ಅಥವಾ ಅವರು ಅಧಿಕಾರ ವಹಿಸಿಕೊಟ್ಟಿರುವ ವ್ಯಕ್ತಿಗೆ ನೀಡಬೇಕಾಗತ್ತೆ. ಆದರೆ ರಾಜ್ಯಪಾಲರು ಖುದ್ದಾಗಿ ಇರದೆ ಹೋದ್ರೆ ರಾಜೀನಾಮೆ ಪ್ರಕ್ರಿಯೆ ತಡವಾಗೋದು ಗ್ಯಾರಂಟಿ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಬರೀ ರಾಜೀನಾಮೆ ಪತ್ರ ಕೊಟ್ರೆ ಸಾಲದು, ಅದನ್ನ ರಾಜ್ಯಪಾಲರು ಅಂಗೀಕಾರ ಮಾಡಬೇಕು. ರಾಜ್ಯಪಾಲರು ಸ್ಥಳದಲ್ಲಿ ಇಲ್ಲದಿದ್ದಾಗ ಅಥವಾ ರಾಜ್ಯದಿಂದ ಹೊರಗಿದ್ದಾಗ ಈ ಪ್ರಕ್ರಿಯೆ ಕಾನೂನು ಸಂಕಷ್ಟಕ್ಕೆ ಸಿಲುಕಬಹುದು. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಕಾಲಾವಕಾಶ ಸಿಕ್ಕಿದಂತಾಗಿದೆ. ಇದನ್ನೇ ರಾಜಕೀಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತ ಕೂಡ ಕರೆಯಲಾಗುತ್ತೆ. ರಾಜಕಾರಣದಲ್ಲಿ ಒಂದೊಂದು ಗಂಟೆಯಲ್ಲೇ ದೊಡ್ಡ ದೊಡ್ಡ ಬದಲಾವಣೆಗಳಾಗತ್ತೆ. ಹೀಗಿರುವಾಗ ರಾಜ್ಯಪಾಲರು ವಾಪಸ್ ಬರೋವರೆಗೂ ಈಗ ಸಿಎಂಗೆ ಸಮಯ ಸಿಕ್ಕಿದೆ. ಹಾಗಾದ್ರೆ ಈಗ ಸಿದ್ದರಾಮಯ್ಯ ಏನು ಮಾಡ್ಬೋದು ಅಂದರೆ, ಮೊದಲನೇದಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳ್ಬೋದು. ಅದಕ್ಕಾಗಿ ಈಗ ಮತ್ತೊಮ್ಮೆ ದೆಹಲಿಗೂ ಹೋಗ್ಬೋದು. ರಾಹುಲ್ ಗಾಂಧಿ ಬಳಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದರ ತೀರ್ಮಾನ ಮೊದಲು ಆಗಲಿ. ನಾವು ಆಂತರಿಕವಾಗಿ ತೀರ್ಮಾನ ಮಾಡಿದ ನಂತರ ನಾನು ರಾಜೀನಾಮೆ ಕೊಡ್ತೀನಿ ಎಂಬ ದಾಳ ಉರುಳಿಸಬಹುದು. ಆಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನಕ್ಕೆ ಒಪ್ಪಲ್ಲ. ಇದು ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಅಲ್ಲಿಗೆ ಸಿಎಂ ರಾಜೀನಾಮೆ ಪ್ರಹಸನ ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ. ರಾಜಕೀಯದಲ್ಲಿ ಏನಾದರೂ ಆಗ್ಬೋದು. ನಿಮ್ಮ ಪ್ರಕಾರ ಏನಾಗ್ಬೋದು? ಸರ್ಕಾರ ಉಳಿಯುತ್ತಾ ಉರುಳುತ್ತಾ? ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ. ಧನ್ಯವಾದ.